ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಏನು ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ 142 SDA ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗಿದೆ. ಆ ಪರೀಕ್ಷೆಯಲ್ಲಿ ಎಸ್ಸೆ ಬರೆಯೋದು ಒಂದು ಭಾಗವಾಗಿದೆ. ಎಸ್ಸೆ ಬರೆಯೋದಕ್ಕೆ ರೈಟಿಂಗ್ ಎಸ್ಸೆ ಅದಕ್ಕೆ 30 ಮಾರ್ಕ್ಸ್ಗಳಿದ್ದಾವೆ. ಹೀಗಾಗಿ ಸ್ನೇಹಿತರೆ, ಈ ಎಸ್ಸೆಗಳನ್ನು ನನಗೆ ಸಾಧ್ಯವಾದಷ್ಟು ಎಸ್ಸೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. ಈ ವಿಡಿಯೋನ ನೀವು ಇಷ್ಟಪಟ್ಟರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನನ್ನ ಮುಂದಿನ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕಾದಲ್ಲಿ ದಯವಿಟ್ಟು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ಈ SDAಗೆ ಸಂಬಂಧಪಟ್ಟಿರೋ ವಿಷಯದ ಬಗ್ಗೆ ಎಸ್ಸೇಸ್ಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡೋಣ, ಮೊದಲನೇ ಎಸ್ಸೆ ಏನಿದೆ. ಎಸ್ಸೆಯನ್ನು ಬರಿಬೇಕಾದ್ರೆ ನಾವು ಮೊದಲನೇದಾಗಿ ಒಂದು ಇಂಟ್ರೊಡಕ್ಷನ್ ಬರೀಬೇಕು. ಇಂಟ್ರೊಡಕ್ಷನ್ ಅಂದರೆ ನಾವು ಯಾವ ವಿಷಯದ ಬಗ್ಗೆ ನಾವು ಎಸ್ಸೆ ಬರಿತಾ ಇದ್ದೀವಿ ಆ ವಿಷಯದ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಒಂದು 5-6 ಲೈನ್ಗಳಲ್ಲಿ ನಾವು ಹೇಳ್ತೀವಿ. ಅದಕ್ಕೆ ನಾವು ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಮೊದಲನೇ ಎಸ್ಸೆ ವಿಷಯ ಏನಿದೆ ಅಂದರೆ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್. ಅಂದರೆ ನಮ್ಮ ಸೊಸೈಟಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ, ಯಾವ ರೀತಿ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಅದರ ಬಗ್ಗೆ ಒಂದು ಸಣ್ಣ ಎಸ್ಸೆ. ಇಂಟ್ರೊಡಕ್ಷನ್ ಬರಿತೀವಿ. ಇಂಟ್ರೊಡಕ್ಷನ್ ಅಂತ ಬರೆದು ಇಲ್ಲಿ ನೋಡಿ, the talking point of any conversation in society nowadays is a corruption in public life. Whenever 2 or more people gather, they start talking about prevailing public conditions in India and come to a conclusion that every system, institution in India is corrupt. Corruption has become common, compulsory in public life, that people have no qualms about indulging in it and are now adverse to think of public life without phenomenon. ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಮಾತುಕತೆ ನಡೆದರೆ, ಅದು ಆಫೀಸ್ಗಳಲ್ಲಾಗಲಿ ಅಥವಾ ಬೇರೆ ಮನೆಗಳಲ್ಲಾಗಲಿ ಅಥವಾ ರಿಲೇಷನ್ಗಳಲ್ಲಿ ಯಾವುದೇ ಒಂದು ಫಂಕ್ಷನ್ಗಳಾಗಲಿ, ನಾವು ಮಾತಾಡ್ತಾ ನಮ್ಮ ರಿಲೇಷನ್ಸು, ನಮ್ಮ ಫ್ರೆಂಡ್ಸ್ ಜೊತೆ ನಾವು ಮಾತಾಡ್ತಾ ಕರಪ್ಷನ್ ಬಗ್ಗೆ ಒಂದು ಸಾರಿ ಮಾತಾಡ್ತೀವಿ. ಅಂದರೆ ನಮ್ಮ ಮಾತುಕತೆಗಳಲ್ಲಿ ಕರಪ್ಷನ್ ಅನ್ನೋದು ಒಂದು ಭಾಗವಾಗಿಬಿಡುತ್ತೆ. ಅಂದರೆ ನಾವು ಏನು ಫೈನಲ್ ಕನ್ಕ್ಲೂಸ್ ಮಾಡ್ತೀವಿ, ಪ್ರತಿಯೊಂದು ನಮ್ಮ ಇನ್ಸ್ಟಿಟ್ಯೂಟ್ ಇರ್ಬೋದು, ಯಾವುದೇ ಒಂದು ಆಫೀಸ್ ಇರ್ಬೋದು, ಯಾವುದೇ ಒಂದು ಕಚೇರಿ ಇರ್ಬೋದು, ಅಲ್ಲಿ ಕರಪ್ಷನ್ ನಡೀತಾ ಇದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಈ ಕರಪ್ಷನ್ ಬಿಟ್ಟು ನಾವು ಬರಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಮೀನಿಂಗ್, ಅದರ ಅರ್ಥ ಏನು ಕರಪ್ಷನ್ ಅಂದರೆ? ಸೊ ವಾಟ್ ಡಸ್ ಕರಪ್ಷನ್ ಆ್ಯಕ್ಚುಲಿ ಮೀನ್? ಅಂದರೆ ಕರಪ್ಷನ್ ಆ್ಯಕ್ಚುಲಿ ಅಂದರೆ ಏನು? Corruption means perversion of morality, integrity, character of duty out of pecuniary motives without regard to honor, right to justice in public life. A corrupt person is one who grants favors to people of monetary or the other gratifications. In such case, genuine deserving persons are deprived of rights. ಅಂದರೆ ನಾವು ದುಡ್ಡು ಅಥವಾ ಇನ್ಯಾವುದೋ ರೀತಿಯಲ್ಲಿ ನಮಗೆ ಆಗೋ ಕೆಲಸಗಳನ್ನು ಬೇಗ ಮಾಡೋ ಒಂದು ಉದ್ದೇಶದಿಂದ, ನಮಗೆ ಆಗೋ ಕೆಲಸಗಳನ್ನು ಬೇಗ ಮಾಡೋ ಉದ್ದೇಶದಿಂದ, ಅಥವಾ ನಮಗೆ ಆಗದೇ ಇರೋ ಕೆಲಸಗಳನ್ನು ದುಡ್ಡನ್ನು ಕೊಟ್ಟು ನಮ್ಮ ಕೆಲಸಗಳನ್ನು ದುಡ್ಡು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ, ಯಾರು ನಮ್ಮ ಕೆಲಸ ಮಾಡಿಕೊಡ್ತಾ ಇರ್ತಾರಲ್ಲ ಅವರಿಗೆ ಸಹಾಯ ಮಾಡೋ ಪದ್ಧತಿಗೆ ನಾವೇನಂತ ಕರಿತೀವಿ? ಕರಪ್ಷನ್ ಅಂತ ಕರಿತೀವಿ. ಕರಪ್ಷನ್ ಈಸ್ ಅನ್ ಏಜ್ ಓಲ್ಡ್ ಫೆನಾಮಿನಾನ್. ಅಂದರೆ ಕರಪ್ಷನ್ ಅನ್ನೋದು ಈಗಿನ ವಿಧಾನ ಅಲ್ಲ, ಈಗಿನ ಪದ್ಧತಿ ಅಲ್ಲ. ಈ ಭ್ರಷ್ಟಾಚಾರ ಅನ್ನೋದು ಭಾಳ ಹಳೆಯ ಕಾಲಿನ ಪದ್ಧತಿ. ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಈಸ್ ಅನ್ ಏಜ್ ಓಲ್ಡ್ ಫೆನಾಮಿನನ್. ಅಂದರೆ ಭಾಳ ಹಳೆ ಪದ್ಧತಿ ಇದು ಕರಪ್ಷನ್ ಅಂದರೆ. ಅವಾಗಲಿಂದಲೂ ಇದು ನಡೀತಾ ಬಂದಿದೆ. ಚಾಣಕ್ಯ, ದ ಗ್ರೇಟ್ ಮಿನಿಸ್ಟರ್ ಚಂದ್ರಗುಪ್ತ ಮೌರ್ಯ, ಹ್ಯಾಸ್ ಡಿಸ್ಕಸ್ಡ್ ಅಬೌಟ್ ದಿಸ್ ಫೆನಾಮಿನನ್ ಇನ್ ಹೀಸ್ ಬುಕ್ ಅರ್ಥಶಾಸ್ತ್ರ ಅನ್ನೋ ಆ ಬುಕ್ಕಲ್ಲಿ ಚಾಣಕ್ಯ ಈ ಭ್ರಷ್ಟಾಚಾರದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ದ ಗ್ರೇಟ್ ಮೊಘಲ್ಸ್ ಕಂಟಿನ್ಯೂಡ್ ದಿಸ್ ಪ್ರಾಕ್ಟೀಸ್ ಟು ಗ್ರಾಟಿಫೈ ಆ್ಯಂಡ್ ಗಾರ್ನರ್ ಸಪೋರ್ಟ್ ಅಗೇನ್ಸ್ಟ್ ದೇರ್ ಎನಿಮೀಸ್ ಆ್ಯಂಡ್ ಎನ್ಲಾರ್ಜ್ ಸ್ಟ್ರೆಂಥನ್ ದೇರ್ ಎಂಪೈರ್. ಅಂದರೆ ಅವರ ರಾಜ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಅವರ ಎನಿಮೀಸ್ ಕುಸಿಯೋ ಥರ ನೋಡ್ಕೊಳ್ಳೋದಕ್ಕೆ ಈ ಭ್ರಷ್ಟಾಚಾರ ಅನ್ನೋದನ್ನು ಅವರು ಉಪಯೋಗಿಸ್ತಾ ಇದ್ರು. ಕರಪ್ಷನ್ ರೀಚ್ ಇಟ್ಸ್ ಜೆನಿತ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಅಂದರೆ ಮ್ಯಾಕ್ಸಿಮಮ್ ಬ್ರಿಟಿಷ್ ರೂಲಲ್ಲಿ ಕರಪ್ಷನ್ ಇತ್ತು. ಇನ್ಫ್ಯಾಕ್ಟ್ ಕರಪ್ಷನ್ ಈಸ್ ಅ ಲೀಗಸಿ ಲೆಫ್ಟ್ ಅಸ್ ಬೈ ಬ್ರಿಟಿಷ್ ಆ್ಯಂಡ್ ವಿ ಆರ್ ಡೆಲಿಜೆಂಟ್ಲಿ ಫಾಲೋಯಿಂಗ್ ಇಟ್ ನೌ. ಅಂದರೆ ಬ್ರಿಟಿಷರು ನಮಗೆ ಈ ಕರಪ್ಷನ್ನು, ಈ ಭ್ರಷ್ಟಾಚಾರ ಅನ್ನೋದನ್ನು ನಮಗೆ ಬಿಟ್ಟು ಹೋದರು. ಬ್ರಿಟಿಷರು ಈ ಕರಪ್ಷನನ್ನು ಫಾಲೋ ಮಾಡ್ತಾ ಇದ್ರು. ಮಸ್ಟ್ ಇಂಡಿಯನ್ ಪೊಲಿಟಿಷಿಯನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಆರ್ suspected honesty. The inherent power which comes with public office incentivize them to indulge in corruption practice and also manage to wriggle out unsatched if found quality of corruption. ಅಂದರೆ
ಗಿಲ್ಟಿ ಆಫ್ ಕಲೆಕ್ಷನ್. ಅಂದರೆ ಯಾವುದೇ ಆಫೀಸ್ನಲ್ಲಿ ತಗೊಳ್ರಿ, ನಾವು ಯಾವುದೇ ಒಂದು ಹೊಸ ಕಚೇರಿನ ಜಾಯ್ನ್ ಆದಾಗ ಆ ರೀತಿ ಸಿಚುವೇಶನ್ಸ್ಗಳು ಬರ್ತವೆ. ಆ ರೀತಿ ಸಿಚುವೇಶನ್ಸ್ಗಳು ಬಂದಾಗ ಇದು ಕಾಮನ್ ಆಗಿಬಿಡ್ತಾ ಇದೆ ನಮ್ಮ ದೇಶದಲ್ಲಿ. ಕರಪ್ಷನ್ಗೆ, ಅದು ಈ ಭ್ರಷ್ಟಾಚಾರಕ್ಕೆ ಒಳಗಾಗೋದು ಕಾಮನ್ ಆಗಿ ಬರ್ತಾ ಇದೆ. ಸರ್ಪ್ರೈಸಿಂಗ್ಲಿ ದ ಕಾಮನ್ ಸಿಟಿಜನ್ಸ್ ಡು ನಾಟ್ ಪನಿಷ್ ದೆಮ್ ಬೈ ವೋಟಿಂಗ್ ದೆಮ್ ಔಟ್ ಆಫ್ ಪವರ್ ಬಟ್ ಇಗ್ನೋರ್ ದೇರ್ ಸ್ಟೇನ್ಡ್ ಕ್ಯಾರೆಕ್ಟರ್ ಆ್ಯಂಡ್ ಕಂಟಿನ್ಯೂ ಟು ಬ್ರಿಂಗ್ ದೆಮ್ ಪವರ್. ಅಂದರೆ ಈಗ ರಾಜಕೀಯ ವ್ಯಕ್ತಿಗಳು ಜಾಸ್ತಿ ಕರಪ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ತಗೊಂಡಾಗ ನಮ್ಮ ನಾಗರಿಕರು ಎಚ್ಚರಿಕೋತಾ ಇಲ್ಲ. ಅಂದರೆ ಯಾವಾಗ ಅವರು ಓಟ್ಸ್ಗಳನ್ನು ಕೇಳಕ್ಕೆ ಬರ್ತಾರೆ, ಆವಾಗ ನಾವು ಅವ್ರಿಗೆ ಓಟ್ ಕೊಡದೆ ಅವ್ರಿಗೆ ಸೋಲಿಸಲ್ಲ. ಅವರು ಮಾಡೋ ಕರಪ್ಷನ್ಗೆ ನಾವು ಅವ್ರಿಗೆ ಸರಿಯಾಗಿ ಪನಿಷ್ಮೆಂಟ್ ಕೊಡ್ತಾ ಇಲ್ಲ. ಪೀಪಲ್ ನೋ ಲಾಂಗರ್ ಪ್ರೊಟೆಸ್ಟ್ ಅಗೇನ್ ಕರಪ್ಷನ್ ಪ್ರಾಕ್ಟೀಸಸ್, ಫೈಟ್ ಇನ್ ಜಸ್ಟಿಸ್ ಆರ್ ಎಕ್ಸ್ಪ್ರೆಸ್ ಶಾಕ್ ವೆನ್ ಬಿಗ್ ಸ್ಕ್ಯಾಂಡಲ್ಸ್ ಆರ್ ಎಕ್ಸ್ಪ್ರೆಸ್ಡ್. ಅಂದರೆ ನಾವು ಯಾವುದೇ ಒಂದು ಈ ಭ್ರಷ್ಟಾಚಾರ ನಡೆದಾಗ ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಅದನ್ನು ನಾವು ಅಪೋಸ್ ಮಾಡಬೇಕು, ಅದನ್ನು ಕ್ರಿಟಿಸಿಸಮ್ ಮಾಡಬೇಕು, ಬಟ್ ನಾವು ಮಾಡ್ತಾ ಇಲ್ಲ. ದಿಸ್ ಟ್ರೆಂಡ್ ಹ್ಯಾಸ್ ಎನ್ಬೋಲ್ಡ್ ಅವರ್ ಪೊಲಿಟಿಷಿಯನ್ಸ್ ಟು blatantly misuse their office and continue with their days light robbery of taxpayers ಹಾರ್ಡ್ ಅರ್ನ್ಡ್ ಮನಿ. ಅಂದರೆ ನಾವು ಈ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ಇನ್ಯಾರೋ ಈ ಭ್ರಷ್ಟಾಚಾರ ವ್ಯಕ್ತಿಗಳಿಗೆ ನಾವು ವಿರೋಧ ಮಾಡ್ತಾ ಇಲ್ಲ. ಅವ್ರು ಮಾಡೋದನ್ನೇ ಸರಿ ಅಂತ ಕೇಳ್ಕೊಂಡು, ಅವ್ರು ಹೇಳೋದನ್ನೇ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಅವ್ರು ಏನೇ ಮಾಡಿದ್ರು ಅದು ಚೆನ್ನಾಗಿರುತ್ತೆ, ಅವ್ರು ಮಾಡಿದ್ದು ಸರಿ ಅಂತ ಅವರ ಈ ಭ್ರಷ್ಟಾಚಾರ ಪದ್ಧತಿಯನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಕರಪ್ಷನ್ ಈಸ್ ನಾಟ್ ಎನ್ ಯುನೀಕ್ Indian phenomenon. It is witnessed in almost all nations of the world, including USA, Japan, China, Italy, France, etc. Besides bribery, nepotism, theft and wastage of public money, dereliction of duty is also a form of corruption commonly found in Indian public administration. ಅಂದರೆ ಇದು ಕರಪ್ಷನ್, ಭ್ರಷ್ಟಾಚಾರ ಅನ್ನೋದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, US, ಜಪಾನು, ಚೈನಾ, ಇಟ್ಲಿ, ಫ್ರಾನ್ಸ್ ಎಲ್ಲ ದೇಶಗಳಲ್ಲಿ ಈ ಕರಪ್ಷನ್ ನಡೀತಾ ಇದೆ. ಈ ದುಡ್ಡು ಕೊಡೋದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕರಪ್ಷನ್ ನಡೀತಿದೆ. ಪಬ್ಲಿಕ್ ದುಡ್ಡನ್ನು ವೇಸ್ಟ್ ಮಾಡೋದು, ಆಮೇಲೆ ಬೇರೆದವರ ವಿಷಯನ ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ತಿಳಿಸ್ಕೊಡೋದು, ಇವೆಲ್ಲ ಕರಪ್ಷನ್ ಫಾರ್ಮ್ಯಾಟೇ. ಫ್ರಮ್ ದ ಟೈಮ್ ಆಫ್ ಬರ್ತ್ ಆಫ್ ಪರ್ಸನ್ ಟು ಹಿಸ್ ಡೆತ್ ಆ್ಯಂಡ್ ಇವನ್ ಆಫ್ಟರ್ ವಾರ್ಡ್ಸ್ ಹಿ ಹ್ಯಾಸ್ ಟು ಫೇಸ್ ವೇರಿಯಸ್ ಫಾರ್ಮ್ಸ್ ಆಫ್ ಕರಪ್ಷನ್. ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ಬೇರೆ ಬೇರೆ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಅವನು ಆ ಭ್ರಷ್ಟಾಚಾರಕ್ಕೆ ಅವನು ಒಳಗಾಗಬೇಕು. ವರ್ದಿ ಕ್ಯಾಂಡಿಡೇಟ್ ಸೀಕಿಂಗ್ employment in government sector are denied the opportunity by officials who favor candidates for illegal gratification. ಅಂದರೆ ಈಗ ಒಬ್ಬ ನಿಜವಾಗಿ ಅವನು ಎಲಿಜಿಬಲ್ ಇರ್ತಾನೆ, ಒಂದು ಸರ್ಕಾರಿ ನೌಕರ ಹುದ್ದೆಗೆ ಅವನು ಎಲಿಜಿಬಲ್ ಇದ್ದರೆ, ಅವನ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಅವನಿಗೆ ಆ ಹುದ್ದೆ ಸಿಗಲ್ಲ. ಯಾಕಂದರೆ ಯಾರು ಎಲಿಜಿಬಲ್ ಇರಲ್ಲ, ಯಾರ ಹತ್ರ ದುಡ್ಡು ಇರುತ್ತೆ ಅಂಥವ್ರು ದುಡ್ಡು ಕೊಟ್ಟು ಆ ಹುದ್ದೆಯನ್ನು ಪಡೆದುಕೊಳ್ತಾರೆ. ಪೊಲೀಸ್, ಡಾಕ್ಟರ್ಸ್, ಟೀಚರ್ಸ್ ನೆಗ್ಲೆಕ್ಟ್ ದೇರ್ ಡ್ಯೂಟಿ. ನೋಡಿ, ಪೊಲೀಸು, ಡಾಕ್ಟರ್ಸು, ಟೀಚರ್ಸು ಇವರೆಲ್ಲ ಡ್ಯೂಟಿನ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಅವರು ಸರಿಯಾಗಿ ಅವರು ಜವಾಬ್ದಾರಿಯನ್ನು ಅವರು ಮಾಡೋ ಕೆಲಸಕ್ಕೆ ಅವರು ಜಸ್ಟಿಸ್ ಕೊಡಲ್ಲ. ದ ಇಂಡಿಯನ್ ಪೊಲೀಸ್ ಫೋರ್ಸ್ ಇಸ್ ದ ಮೋಸ್ಟ್ ಕರಪ್ಟ್ ಇನ್ ದ ವರ್ಲ್ಡ್, ಎಂಟೈರ್ ವರ್ಲ್ಡ್. ಅಂದರೆ ನಮ್ಮ ಎಂಟೈರ್ ಜಗತ್ತಿನಲ್ಲಿ ಇಂಡಿಯನ್ ಪೊಲೀಸ್ ಇಸ್ ಮೋಸ್ಟ್ ಕರಪ್ಟ್. ಅಂದರೆ ಜಾಸ್ತಿ ಕರಪ್ಷನ್ ಇಂಡಿಯನ್ ಪೊಲೀಸ್ ಇದ್ದಾರೆ. ದೇ ಅಬ್ಸ್ಟೇನ್ ಫ್ರಮ್ ಕ್ರೆಡಿಬಲ್ ಡಿಸ್ಚಾರ್ಜ್ ಆಫ್ ದೇರ್ ಡ್ಯೂಟೀಸ್, ರೆಫ್ಯೂಸ್ ಟು ರಿಜಿಸ್ಟರ್ ಕಂಪ್ಲೇಂಟ್ಸ್, citing silly reasons for jurisdiction affairs are lodged without bribery. The educational system of our country is in shameful. Greedy politicians and their honks start educational institutes to make quick bucks by imposing heavy donations on hefty tuition fees. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಈ ಭ್ರಷ್ಟಾಚಾರ ರಾಜಕೀಯ ಜನ ಏನು ಮಾಡ್ತಾ ಇದ್ದಾರೆ, ಈ ಎಜುಕೇಷನ್ ಸಿಸ್ಟಮನ್ನು ಕೂಡ ಒಂದು ಭ್ರಷ್ಟಾಚಾರ ರೀತಿಯಲ್ಲಿ ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜಸ್ಗಳನ್ನು ಓಪನ್ ಮಾಡಿ ಅಲ್ಲಿ ಜಾಸ್ತಿ ಫೀಸ್ಗಳನ್ನು ಹಾಕಿ ಅಲ್ಲಿ ಭ್ರಷ್ಟಾಚಾರ ಅನ್ನೋದನ್ನು ಭಾಳ ದುರ್ಬಳಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಈವನ್ ದ ಜುಡಿಷರಿ ಇಸ್ ನಾಟ್ ಬೆನಿಫಿಟ್ ಆಫ್ ದಿಸ್ ಫೆನಾಮಿನನ್ ಆಫ್ ಕರಪ್ಷನ್. ಪೀಪಲ್ ಹ್ಯಾವ್ ಲಾಸ್ಟ್ ದಿರ್ faith in these institutions. An atmosphere of dread and instability has taken over our society. ಅಂದರೆ ಜನ ಈ ಭ್ರಷ್ಟಾಚಾರಕ್ಕೆ ಒಳಗಾಗಿ ಈ ತಮ್ಮ ಸರ್ಕಾರದ ಮೇಲೆ ಒಂದು ಭರವಸೆಯನ್ನು ಕಳೆದುಕೊಂಡಂತಾಗಿದೆ. ಕಾಸಸ್ ಆಫ್ ಕರಪ್ಷನ್, ಯಾಕೆ ಕರಪ್ಷನ್ ಆಗುತ್ತೆ, ಈ ಭ್ರಷ್ಟಾಚಾರ ಯಾಕೆ ಆಗುತ್ತೆ? ಕರಪ್ಷನ್ ಈಸ್ ವಿಷಿಯಸ್ ಸರ್ಕಲ್ ಆಫ್ ಡೆಸಿಟ್. ಅಂದರೆ ಇದೊಂದು ಸರ್ಕಲ್ ಒಂದು ಸರ್ಕಲ್ ಇದ್ದಂಗೆ. ಸರ್ಕಲ್ ಅಂದರೆ ಅಲ್ಲಿದಲ್ಲೇ ಸುತ್ತಾ ಇರುತ್ತೆ. ಇದು ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ವಿಷಿಯಸ್ ಸರ್ಕಲ್ ಅಂದರೆ ಆ ಸರ್ಕಲಿಂದ ನಾವು ಆ ಕರಪ್ಷನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ದ ರೀಸನ್ಸ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಕರಪ್ಷನ್ ಆ್ಯಂಡ್ ಇಟ್ಸ್ ಗ್ರೋತ್ ಆರ್ ನ್ಯೂಮರಸ್. ಹಲವಾರು ಕಾರಣಗಳಿದ್ದಾವೆ ಈ ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಇರೋದಕ್ಕೆ. ಇನ್ ಇಂಡಿಯನ್ ಸಿನಾರಿಯೋ, ಕರಪ್ಟ್ ಎಲೆಕ್ಟ್ರಲ್ ಪ್ರಾಕ್ಟೀಸಸ್ ಆರ್
prime sources of corruption. Political parties come to power by corrupt practices and perpetuate it along and drag the law enforcing agencies to the world full of corruption. ಅಂದರೆ ನಮ್ಮ ದೇಶದಲ್ಲಿ ಮೇನ್ಲಿ ಕರಪ್ಷನ್, ಈ ಭ್ರಷ್ಟಾಚಾರ ಅನ್ನೋದು ಎಲ್ಲಿ ನಡೀತಾ ಇದೆ ಅಂದರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ. ಈ ರಾಜಕೀಯ ಜನ ಏನು ಮಾಡ್ತಾರೆ, ಇವರು ತಾನು ಗೆದ್ದು ಬರ್ಬೇಕಂತ ಹೇಳಿ, ಎಲೆಕ್ಷನ್ಸ್ಗಳಲ್ಲಿ ಗೆದ್ದು ಬರ್ಬೇಕಂತ ಹೇಳಿ ಮೊದಲು ಜನರಿಗೆ ಭ್ರಷ್ಟಾಚಾರದ ಮೂಲಕ ದುಡ್ಡು ಕೊಡೋದು, ಹೆಂಡ ಕೊಡೋದು, ಇನ್ನೇನೋ ಕೊಡೋದು, ಅವರಿಗೆ ಅದನ್ನೆಲ್ಲ ಕೊಟ್ಟು ಕರಪ್ಷನ್ ಮಾಡಿ ಅವರಿಂದ ಓಟ್ ಪಡ್ಕೊಂಡು ಮೇಲ್ ಬಂದು ಆಮೇಲೆ ಫೇಲ್ಯೂರ್ ಟು ಕರ್ವ್ ಇನ್ಫ್ಲೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ವೆಲ್ಫೇರ್ ಸ್ಕೀಮ್ಸ್, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಲೋ ಇನ್ಕಮ್, ಲೋ ಸ್ಟ್ಯಾಂಡರ್ಡ್ಸ್ ಆಫ್ ಲೈಫ್ ಡ್ರಾ ಪೀಪಲ್ ಟುವರ್ಡ್ಸ್ ಕರಪ್ಷನ್. ಅಂದರೆ ಈಗ ಸರ್ಕಾರ ಮಾಡಬೇಕಾಗಿರೋದು ಜಾಸ್ತಿ ಈ ಜನಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕಾಗಿರೋದು, ವೆಲ್ಫೇರ್ ಸ್ಕೀಮ್ಸ್, ಬೇರೆ ಬೇರೆ ಜನರಿಗೆ ಉಪಯುಕ್ತವಾಗುವಂಥ ಸ್ಕೀಮ್ಸ್ಗಳನ್ನು ಕೊಡಬೇಕು, ಈ ನಿರುದ್ಯೋಗವನ್ನು ತೆಗಿಬೇಕು, ಆಮೇಲೆ ಲೋ ಸ್ಟ್ಯಾಂಡರ್ಡ್ ಜನರ ಜೀವನವನ್ನು ಚೆನ್ನಾಗಿರಬೇಕು. ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಬದಲಾಗಿ ನಾನು ಯಾವ ರೀತಿ ದುಡ್ಡು ಮಾಡಬೇಕು, ನಮ್ಮ ಸರ್ಕಾರ ಯಾವ ರೀತಿ ದುಡ್ಡು ಮಾಡಬೇಕು ಅನ್ನೋದು, ಯಾವುದೇ ಸರ್ಕಾರದಲ್ಲಿ ಯಾವ ರೀತಿ ನಾವು ದುಡ್ಡು ಮಾಡಬೇಕು, ನಮ್ಮ ಸ್ವಂತ ದುಡ್ಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಜಾಸ್ತಿ ಈ ಆಶಾಭಾವನೆಗಳು ಇರೋದರಿಂದ ಕರಪ್ಷನ್ ಜಾಸ್ತಿ ಆಗ್ತಾ ಇದೆ. ಹೈ ಟ್ಯಾಕ್ಸ್ ರೇಟ್ ಈಸ್ ಆಲ್ಸೋ ಅ provocation of corruption. Free market economy and inadequate land reforms has led to the unprecedented spurt in the land prices. To avoid high stamp duties and registration charges, even otherwise honest people have to inevitably corrupt themselves by quoting low prices for lands which they have bought. ಅಂದರೆ ಈಗ ನಾವು ಸ್ಟ್ಯಾಂಪ್ ಡ್ಯೂಟಿನ ಏನೇ ಒಂದು ಭೂಮಿ ಅಥವಾ ಒಂದು ಸೈಟು ಅಥವಾ ಯಾವುದೇ ಒಂದು ಜಾಗೆಯನ್ನು ನಾವು ಖರೀದಿ ಮಾಡ್ಕೋಬೇಕಾದ್ರೆ ಹೆವಿ ಡ್ಯೂಟಿ ಸ್ಟ್ಯಾಂಪ್ ಡ್ಯೂಟಿನ ಸರ್ಕಾರಕ್ಕೆ ನಾವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದನ್ನು ಕಡಿಮೆ ಮಾಡೋದ್ರಿಗೋಸ್ಕರ ಅಲ್ಲಿ ನಾವು ಕರಪ್ಷನಲ್ಲಿ ಬೀಳಲೇಬೇಕಾಗುತ್ತೆ. ಹೌ ಟು ಕರ್ವ್ ಕರಪ್ಷನ್ ಯಾವ ರೀತಿ ನಾವು ತಡೆಯಬಹುದು? ಹೌ ಟು ಕರ್ವ್ ಕರಪ್ಷನ್, ದ ರೆಮಿಡಿ ಈಸ್ ಟು ಲಿಮಿಟ್ ದ ರೋಲ್ ಆಫ್ ಮಿನಿಸ್ಟರ್ಸ್. ಯಾವುದೇ ರೀತಿಯಲ್ಲಿ ನಾವು ಭ್ರಷ್ಟಾಚಾರನ ತಡಿಬೇಕಾದ್ರೆ ಅಲ್ಲಿ ನಾವು ರಾಜಕೀಯ ಜನರ ಪ್ರೆಸೆನ್ಸನ್ನು ತಡಿಬೇಕು, ರಾಜಕೀಯ ಜನರ ಇನ್ವಾಲ್ವ್ಮೆಂಟನ್ನು ಕಡಿಮೆ ಮಾಡ್ತಾ ಬರಬೇಕು. ದ ಕಾಂಪ್ರಿಹೆನ್ಸಿವ್ ಕೋಡ್ ಫಾರ್ ಮಿನಿಸ್ಟರ್ಸ್, ಮೆಂಬರ್ಸ್ ಆಫ್ legislative, public instructions and political parties should be evolved and strictly forced. The best solution would be for the government to find election expenses for political parties which have qualifying record for votes in ಪಾರ್ಲಿಮೆಂಟ್. ಅಂದರೆ ಇಲ್ಲಿ ನಮ್ಮ ರಾಜಕೀಯ ಜನರಿಗೆ ಒಂದು ಸಪರೇಟ್ ರೂಲ್ಸ್ಗಳನ್ನು ಮಾಡಿ ಅವರ ಇನ್ವಾಲ್ವ್ಮೆಂಟನ್ನು ಬಹಳ ಕಡಿಮೆ ಮಾಡಿದರೆ ಇಲ್ಲಿ ಕರಪ್ಷನ್ಸ್ಗಳನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು ಅನ್ನೋದನ್ನು ESA ಮುಖಾಂತರ ತಿಳ್ಕೊತೀವಿ. ಗೌರ್ಮೆಂಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ವಿಲ್ incite honest and motivated persons to enter politics. Judiciary should be given more independence and initiatives. Law and order machinery should be allowed to work without political interference. It is also imperative that the risk and cost being corrupt are sharply increased. Corruption should generate a substantial loss of social status. This loss of social status will prompt common people to believe that those who are corrupt deserve to be ostracized. ಅಂದರೆ ನಾವು ಈ ಎಲೆಕ್ಷನ್ಸ್ಗೋಸ್ಕರ ಸರ್ಕಾರ ಎಷ್ಟೋ ಹಣ ಖರ್ಚು ಮಾಡುತ್ತೆ. ಒಂದು ಎಲೆಕ್ಷನ್ ನಡಿಬೇಕಾದ್ರೆ ಭಾಳ ದುಡ್ಡು ಖರ್ಚು ಮಾಡುತ್ತೆ. ಆ ದುಡ್ಡುಗಳನ್ನು ನಮ್ಮ ಸರ್ಕಾರ ಏನು ಮಾಡಬೇಕು ಅಂದರೆ ಯಾವ ಪಾರ್ಟಿ ಎಲಿಜಿಬಲ್ ಇದೆ ಅಂತ ಎಲ್ಲ ಪಾರ್ಟಿಗಳಿಂದ ದುಡ್ಡನ್ನು ತೊಗೊಂಡು ಎಲೆಕ್ಷನ್ ಖರ್ಚಸ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಕನ್ಕ್ಲೂಷನ್ ಅಂದರೆ ಫೈನಲಿ ನಾವು ಏನು ತಿಳ್ಕೊತೀವಿ, ಈ ಕರಪ್ಷನ್ ಇನ್ ಇಂಡಿಯಾ ಅಥವಾ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಅಂದರೆ ನಮ್ಮ ಸೊಸೈಟಿಯಲ್ಲಿ ಈ ಕರಪ್ಷನ್ ಅನ್ನೋದು ಏನು ಹೇಳುತ್ತೆ? ದ ಡೆಮೊಕ್ರಾಟಿಕ್ institution of India can survive only if the rule of law is efficiently implemented and public personality should act with a high degree of ethical principles. ಅಂದರೆ ನಾವು ಕರಪ್ಷನನ್ನು ತಡಿಬೇಕಾದ್ರೆ ಲಾಗಳು ಸರಿಯಾಗಿ ಕೆಲಸ ಮಾಡಬೇಕು, ಲಾ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸರಿಯಾಗಿ ಕೆಲಸ ಮಾಡಬೇಕು. ಅದೇ ರೀತಿ ಏನು ಈ ಮಿನಿಸ್ಟರ್ಸ್ ಇದ್ದಾರೆ, ಏನು ಈ ರಾಜಕೀಯ ಜನ ಇದ್ದಾರೆ, ಅವರು ಒಂದು ಎಥಿಕಲ್ ಪ್ರಿನ್ಸಿಪಲ್ಸ್ ಅಂದರೆ ತನ್ನದೇ ಒಂದು ಸ್ವಂತ ನಂಬಿಕೆಯಲ್ಲಿ ಜನರಿಗೆ ಒಳ್ಳೆಯ ಮಾಡೋ ಉದ್ದೇಶದಿಂದ ಅವರು ಕೆಲಸ ಮಾಡಬೇಕಾಗುತ್ತೆ. Law makers should not turn into a law breakers and present the picture of fence eating the crops scenario. Mahatma Gandhi has aptly said that earth provides enough for every man's need but not for every man's greed. ಅಂದರೆ ಗಾಂಧೀಜಿ ಏನು ಹೇಳ್ತಾರೆ, ಪ್ರತಿಯೊಬ್ಬನಿಗೆ ಏನೇನು ಬೇಕಾಗುತ್ತೆ ಅದೆಲ್ಲ ನಮ್ಮ ಭೂಮಿ ಕೊಡುತ್ತೆ, ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದೇನು ಗ್ರೀಡ್ ಅನ್ನೋದಿದೆಯಲ್ಲ, ಆಸೆ ಅನ್ನೋದಿದೆಯಲ್ಲ, ಅದನ್ನು ನಾವು ಈ ಭೂಮಿ ಅನ್ನೋದು ಅದಕ್ಕೆ ಪ್ರೊವೈಡ್ ಮಾಡಲ್ಲ ಅಂತ ಹೇಳಿ
ಇದನ್ನು ಒಟ್ಟಿಗೆ ನಾವು ಹೇಳಬೇಕಾದ್ರೆ ಕರಪ್ಷನನ್ನು ತಡಿಬೇಕಾದರೆ ನಾವು ಯಾವುದೇ ಒಂದು ಸರ್ಕಾರಿ ನೌಕರಾಗಲಿ, ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಆಗಲಿ, ಯಾವುದೇ ಒಂದು ಕಚೇರಿಯಲ್ಲಿ ಕೆಲಸ ಮಾಡೋ ವ್ಯಕ್ತಿ ಆಗಲಿ, ನಮ್ಮ ಎಥಿಕಲ್ ವ್ಯಾಲ್ಯೂಸ್, ನಮ್ಮ ಪ್ರಿನ್ಸಿಪಲ್ಸ್ಗಳನ್ನು ನಮ್ಮಷ್ಟಕ್ಕೆ ನಾವು ಕೇಳ್ಕೋಬೇಕು. ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದನ್ನು ತಿಳ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಎಸ್ಸೆ ಜೊತೆ ನಿಮಗೆ ಬರ್ತೀನಿ. ಧನ್ಯವಾದ.